ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸರ್ಕಾರಿ ಅಧಿಕಾರಿಗಳು ಅಂದರೆ ಸಹಜವಾಗಿ ಜನರಿಗೊಂದು ಸಿಟ್ಟು, ಕೋಪ, ಆಕ್ರೋಶ ಎಲ್ಲವೂ ಕೂಡ ಇರುತ್ತೆ. ಯಾವ ಕಾರಣಕ್ಕಾಗಿ ಅಂತ ನಾನು ಸಪ್ರೇಟಾಗಿ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಬಂಧುಗಳೇ, ಜನರಿಂದ ಗೌರವ ಸಿಗುವಂತಹ, ಜನರ ಸೇವೆ ಮಾಡುವಂತಹ ಹುದ್ದೆ, ಅಧಿಕಾರ ಎಲ್ಲವೂ ಕೂಡ ಸಿಕ್ಕಿರುತ್ತೆ. ಎಲ್ರಿಗೂ ಅಂತಹ ಹುದ್ದೆ, ಎಲ್ರಿಗೂ ಅಂತಹ ಗೌರವ ಸಿಗೋದಿಲ್ಲ. ಕೆಲವು ಮಂದಿಗೆ ಅವರ ಶ್ರಮದ ಕಾರಣಕ್ಕಾಗಿಯೋ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಅಂಥದ್ದೊಂದು ಒಳ್ಳೆ ಹುದ್ದೆ ಸಿಕ್ಕಿರುತ್ತೆ. ಅದನ್ನು ಯಾವುದಕ್ಕೆ ಬಳಸ್ಕೊಳ್ಬೇಕು? ಜನರಿಂದ ಗೌರವವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ಜನರ ಸೇವೆಯನ್ನು ಮಾಡೋದಕ್ಕೆ ಬಳಸ್ಕೊಳ್ಬೇಕಾ? ಆದರೆ ಇವರೆಲ್ಲರೂ ಕೂಡ ಆ ಹುದ್ದೆಯಿಂದ ಎಷ್ಟು ಬಾಚೋದಕ್ಕೆ ಸಾಧ್ಯವೋ ಅಷ್ಟು ಬಾಚುವಂಥ ಪ್ರಯತ್ನವನ್ನು ಪಡ್ತಾರೆ. ಒಂದು ಕಡೆಯಿಂದ ಜನರ ರಕ್ತ ಹೀರೋದು, ಜನರಿಗೆ ಕೊಡಬಾರ್ದಂಥ ಹಿಂಸೆಯನ್ನು ಕೊಡೋದು, ಜನರಿಗೆ ಕಣ್ಣೀರು ಹಾಕಿಸಿಬಿಡೋದು, ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರೆ. ಮತ್ತೊಂದು ಕಡೆಯಿಂದ ಎಷ್ಟು ಕಿತ್ಕೊಂಡು ತಿನ್ನೋದಕ್ಕೆ ಸಾಧ್ಯವೋ ಅಷ್ಟು ಕಿತ್ಕೊಂಡು ತಿಂತಾರೆ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂಥ ಈ ನಾಲಾಯಕಗಳು ಇನ್ನೊಬ್ಬರ ಶ್ರಮದ ದುಡ್ಡನ್ನು, ಇನ್ನೊಬ್ಬರ ಬೆವರಿನ ದುಡ್ಡನ್ನು ಕಿತ್ಕೊಂಡು ತಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತಿರ್ತಾರೆ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂಥವರು. ಕೇವಲ ಪೊಲೀಸ್ ಇಲಾಖೆ ಅಥವಾ ಇಂಥ ಇಲಾಖೆ ಅಂತಲ್ಲ, ಸರ್ಕಾರದ ಸಾಕಷ್ಟು ಇಲಾಖೆಗಳಲ್ಲಿ ಇಂತಹ ಹೆಗ್ಗಣಗಳೇ ತುಂಬಿ ತುಳುಕ್ತಾ ಇದ್ದಾರೆ. ಅದರ ನಡುವೆ ಒಂದಷ್ಟು ಮಂದಿ ಪ್ರಾಮಾಣಿಕರಿದ್ದಾರೆ. ಆದರೆ ಒಮ್ಮೊಮ್ಮೆ ಅನ್ಸೋದೇನಪ್ಪ ಅಂದರೆ, ಈ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಬಿಡುತ್ತಾ ಅಂತ ಹೇಳಿ ಈ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ಲೋಕಾಯುಕ್ತ SP ಆಗಿದ್ದಂತಹ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಅಷ್ಟೊತ್ತಿಗಾಗಲೇ ಅವ್ರು ಟ್ರಾನ್ಸ್ಫರ್ ಆಗಿ ಹೋದರು. ಈ ಒಂದು 2-3 ದಿನದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಶಿವಪ್ರಕಾಶ್ ದೇವರಾಜ್ ಅಂತೇಳಿ ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ಅವರು ಬಹಳ ಗಮನ ಸೆಳೀತಾ ಇದ್ರು. ನೀವು ಪತ್ರಿಕೆಗಳಲ್ಲಿ ವರದಿಯನ್ನು ಗಮನಿಸಿರ್ತೀರಿ, ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯನ್ನು ನೋಡಿರ್ತೀರಿ, ಪದೇ ಪದೇ ಈ ಹೆಸರನ್ನ ಕೇಳ್ತಾ ಇರ್ತೀರಿ. ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಎನ್ನುವಂಥ ಹೆಸರನ್ನ ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ತೀರಿ. ಕ್ಷಣ ನನಗೂ ಕೂಡ ಆಶ್ಚರ್ಯ ಅನಿಸ್ಬಿಡ್ತು ಈ ಬೆಳವಣಿಗೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಂಥ ಬೆಳವಣಿಗೆ. ಯಾಕಂದರೆ ನಾನು ಕೂಡ ಲೋಕಾಯುಕ್ತ ದಾಳಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಯನ್ನು ಫಾಲೋಅಪ್ ಮಾಡ್ತಾ ಇದ್ದೆ. ನಾನು ಪದೇ ಪದೇ ಇವರ ಹೆಸರನ್ನ ಕೇಳ್ತಾ ಇದ್ದೆ. ಒಂದಷ್ಟು ಜನ ಸಾಮಾಜಿಕ ಹೋರಾಟಗಾರರು ಅಥವಾ ಯಾರು ಲೋಕಾಯುಕ್ತಕ್ಕೆ ದೂರನ್ನು ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಂಥ ಒಂದು ಮಾತೇನಪ್ಪ ಅಂದರೆ, ಒಳ್ಳೆ ಮನುಷ್ಯ ಇವರು ಶಿವಪ್ರಕಾಶ್ ದೇವರಾಜ್ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ನನಗೂ ಆಶ್ಚರ್ಯ ಆಯಿತು, ಯಾಕೆ ಇವ್ರನ್ನ ಇದ್ದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂಥೇಳಿ. ಈಗ ಟ್ರಾನ್ಸ್ಫರ್ ಇಂಥದ್ದೇ ಕಾರಣಕ್ಕೆ ಆಗಿದ್ದಾರೆ ಗೊತ್ತಿಲ್ಲ ಯಾರಿಗೂ ಕೂಡ. ಸದ್ಯ ಸಾರ್ವಜನಿಕ ವಲಯದಲ್ಲಿ, ಸ್ವತಃ ಪೊಲೀಸ್ ಇಲಾಖೆಯಲ್ಲಿ, ಸ್ವತಃ ಲೋಕಾಯುಕ್ತ ಒಳಗಡೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ, ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾವುದಾದ್ರು ಪ್ರಕರಣದ ವಿಚಾರಕ್ಕೆ ಏನು ಕಥೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಯಾಕೆ ಅನುಮಾನ ಬರ್ತಾ ಇದೆ ಅಂದರೆ, ಲೋಕಾಯುಕ್ತಕ್ಕೆ ಬಂದು ಬಹಳ ಟೈಮ್ ಏನು ಆಗಿರಲಿಲ್ಲ. ನಾನು ನೆನಪಿರುವ ಹಾಗೆ ಅವರು 2025 ಜುಲೈ ತಿಂಗಳಲ್ಲಿ ಅವರು ಲೋಕಾಯುಕ್ತಕ್ಕೆ ಬಂದಂಥವರು. ಹೆಚ್ಚು ಕಡಿಮೆ ಬರೀ ಒಂದು 11 ತಿಂಗಳಾಯಿತು. 11 ತಿಂಗಳಲ್ಲಿ 59ಕ್ಕೂ ಅಧಿಕ ಈ ಲೋಕಾಯುಕ್ತ ದಾಳಿ, ರೇಡ್ ಅಂಥದ್ದೆಲ್ಲವನ್ನು ಕೂಡ ಮಾಡಿದಂಥ ಮನುಷ್ಯ ಇವರು. ತುಂಬ ಪ್ರಭಾವಿಗಳನ್ನು ಎದುರಾಕೊಂಡಿದ್ರು, ಅಥವಾ ಪ್ರಭಾವಿಗಳ ಮೇಲೆ ದಾಳಿ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದು ಕಡೆಯಿಂದ ಪ್ರಭಾವಿಗಳ ಮೇಲೆ ದಾಳಿ ಮಾಡ್ತಾ ಇದ್ರು, ಮತ್ತೊಂದು ಕಡೆಯಿಂದ ಲೋಕಾಯುಕ್ತಕ್ಕೆ ಬಂದು ಬರೀ 11 ತಿಂಗಳಾಗಿತ್ತು. ಹೀಗಾಗಿ ಅನುಮಾನ ಬರ್ತಾ ಇದೆ, ಈ ಟ್ರಾನ್ಸ್ಫರ್ ನಾರ್ಮಲ್ ಟ್ರಾನ್ಸ್ಫರ್ ಅಲ್ಲ ಅಂತ. ಈಗ ಲೋಕಾಯುಕ್ತ ಸಂಸ್ಥೆ ಹೇಳ್ತಿರೋದೇನಪ್ಪ ಅಂದರೆ, ಆಡಳಿತಾತ್ಮಕ ಸಾಮಾನ್ಯವಾದಂಥ ಪ್ರಕ್ರಿಯೆ ಎನ್ನುವಂಥ ಮಾತನ್ನು ಲೋಕಾಯುಕ್ತ ಹೇಳ್ತಾ ಇದೆ. ಆದರೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ, ಇದರ ಹಿಂದೆ ಬೇರೆ ಏನೋ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಏನು ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ಡೀಟೇಲನ್ನು ಗಮನಿಸ್ತಾ ಹೋಗೋಣ. ಯಾಕಂದರೆ ಇಂಥವ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕಾಗುತ್ತೆ. ಒಂದು ಸ್ವಲ್ಪ ಇಂತಹ ವಿಚಾರಗಳ ಬಗ್ಗೆ ನಮಗೂ ಕೂಡ ಅವೇರ್ನೆಸ್ ಮೂಡಬೇಕಾಗತ್ತೆ. ಹೀಗಾಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಒಂದು ಕಡೆ ಏನಾಗಿತ್ತು ಅಂದರೆ, ಲೋಕಾಯುಕ್ತದ ಬಗ್ಗೆ ಒಂದಷ್ಟು ಕೆಟ್ಟ ಹೆಸರೆಲ್ಲವೂ ಕೂಡ ಶುರುವಾಗಿತ್ತು. ನಾನು ಕೂಡ ಸುದ್ದಿಯನ್ನು ಮಾಡಿದ್ದೆ. ಲೋಕಾಯುಕ್ತದ ಒಳಗಡೆಯೇ ಭ್ರಷ್ಟರು ತುಂಬು ತುಳುಕಿದ್ದಾರೆ, ಲೋಕಾಯುಕ್ತದ ಒಳಗಡೆಯೇ ಇಂಥವರಿದ್ದಾಗ ಇವರಿಂದ ನ್ಯಾಯ ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ. ಆ ಸಂದರ್ಭದಲ್ಲಿ ಲೋಕಾಯುಕ್ತದವರೇ ಬಯಸಿ ಕರೆಸಿಕೊಂಡಂಥ ಅಧಿಕಾರಿ ಯಾರು ಅಂದರೆ, ಇದೇ ಶಿವಪ್ರಕಾಶ್ ದೇವರಾಜ್. 2014 ಬ್ಯಾಚ್ನ ಅಧಿಕಾರಿ. ತುಂಬ ಡೈನಮಿಕ್ ಆಫೀಸರ್ ಎನ್ನುವ ರೀತಿಯಲ್ಲಿ ಕರೆಸ್ಕೊಳ್ತಾ ಇದ್ರು. ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಮಾಡಿದ್ರು, ಮತ್ತೆ ಟ್ರಾನ್ಸ್ಫರ್ ಆಗ್ತಾನೆ ಇದ್ರು. ಈ ಟ್ರಾನ್ಸ್ಫರ್ ಅವ್ರದ್ದು ಈಗ ಇದಕ್ಕೆ ಶುರುವಾಗಿ ಅವರೊಂದು 10 ವರ್ಷ ಆಯಿತು ಸರ್ವಿಸು. 10 ವರ್ಷದಲ್ಲಿ ಇದು 10ನೇ ಟ್ರಾನ್ಸ್ಫರ್. ಇದು ಲೆಕ್ಕ ಹಾಕಿ, ಯಾಕೆ 10 ಬಾರಿ ಟ್ರಾನ್ಸ್ಫರ್ ಆದರು ಅಂದರೆ ಯಾವ ಕಾರಣ ಅಂತ ನೀವೇ ಯೋಚನೆ ಮಾಡಿ. ಎಲ್ರಿಗೂ ಕೂಡ ಅರ್ಥ ಆಗುವಂಥ ವಿಚಾರವೇ. 10 ವರ್ಷದಲ್ಲಿ 10 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಒಟ್ಟಾಗಿ ಇವ್ರನ್ನ ಲೋಕಾಯುಕ್ತಕ್ಕೆ ಕರೆಸ್ಕೊಳ್ಳೋದಾಗುತ್ತೆ. ಒಳ್ಳೆ ಆಫೀಸರು, ಯಾರ ಮಾತನ್ನು ಕೂಡ ಅಂದರೆ ಪ್ರಭಾವಿಗಳಿಗೆ ಮಣಿಯೋದಿಲ್ಲ ಅಥವಾ ಪ್ರಭಾವಿಗಳಿಗೆ ಸೊಪ್ಪನ್ನು ಹಾಕೋದಿಲ್ಲ. ಈ ಕಾರಣಕ್ಕಾಗಿ ಅವ್ರನ್ನ ಕರೆಸ್ಕೊಳ್ತಾರೆ ಲೋಕಾಯುಕ್ತಕ್ಕೆ. ಬರ್ತಾ ಇದ್ದ ಹಾಗೆ ಈ ಮನುಷ್ಯ ತುಂಬ ಆಕ್ಟಿವ್ ಆಗಿ ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲೇ ಹೇಳಿದರು, ಲೋಕಾಯುಕ್ತದ ಪವರ್ ಏನು ಅಂತ ನಾನು ತೋರಿಸ್ತೀನಿ ಎನ್ನುವ ರೀತಿಯಲ್ಲಿ ಅದೇ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇದ್ದಂತಹ, ತಾವು ಪ್ರಭಾವಿಗಳು ಅಂತ ಕರೆಸ್ಕೊಳ್ತಾ ಇದ್ದಂಥ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಲ್ಲಿ, ನಡುಕ ಹುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಂಥವರು ಶಿವಪ್ರಕಾಶ್ ದೇವರಾಜ್.
ಎರಡು ಉದಾಹರಣೆಯನ್ನು ಹೇಳ್ತೀನಿ. ತುಂಬ ರೇಡ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಹೆಚ್ಚು ಕಡಿಮೆ ನನಗೆ ಸಿಕ್ಕಿರುವಂಥ ಅಂಕಿಅಂಶದ ಪ್ರಕಾರ ಒಂದು 59 ರೇಡ್ ಆಗಿದೆ ಪ್ರಭಾವಿಗಳ ಮೇಲೆ. ಹೀಗಾಗಿ ಒಂದು 2-3 ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಒಂದು, ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಆ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಆ ಸಂದರ್ಭದಲ್ಲಿ ಸದ್ದು ಮಾಡಿತ್ತು. ಈ ಬಾರ್ ಲೈಸೆನ್ಸ್ಗೋಸ್ಕರ 80 ಲಕ್ಷ ರೂಪಾಯಿ ಲಂಚವನ್ನು ಕೇಳಿದ್ರು ಪ್ರಮುಖ ಅಧಿಕಾರಿಯೊಬ್ಬರು. 80 ಲಕ್ಷ ರೂಪಾಯಿ ಲಂಚ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 25 ಲಕ್ಷನೋ 30 ಲಕ್ಷನೋ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತವಾಗಿ ಆ ಅಧಿಕಾರಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಇವರು. ಕೇವಲ ಅದೊಂದೇ ಪ್ರಕರಣ ಅಂತಲ್ಲ, ಕೇಂದ್ರ ಸರ್ಕಾರದ ನೌಕರ AG ಕಚೇರಿ ಸಿಬ್ಬಂದಿ ಫಸ್ಟ್ ಟೈಮ್ ಕೇಂದ್ರ ಸರ್ಕಾರದ ನೌಕರೊಬ್ಬರನ್ನ ಅರೆಸ್ಟ್ ಮಾಡುವಲ್ಲಿ ಇವರು ಯಶಸ್ವಿ ಆಗಿದ್ರು. ಇನ್ನು ಬೇರೆ ಬೇರೆ ಒಂದಷ್ಟು ಉಲ್ಲೇಖವನ್ನು ಮಾಡ್ತಾ ಹೋಗೋದಾದ್ರೆ, ಈ ಸತೀಶ್ ಜಾರಕಿಹೊಳಿ ಅವರ ಭಾವನ ಕೇಸ್, ವೈ ಮಂಜುನಾಥ್ ಗೊತ್ತಲ್ಲ ನಿಮಗೆ, ಎಷ್ಟು ಅಕ್ರಮ ಎಲ್ಲವೂ ಕೂಡ ಕೇಳಿಬಂದಂತೇಳಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ವಿಚಾರವನ್ನು ಬಯಲಿಗೆಳೆದಿದ್ದೀವ್ರೆ. ಅಂದರೆ ಈ ಬೇನಾಮಿ ಹೆಸರಲ್ಲಿ ಲೈಸೆನ್ಸನ್ನು ಕೊಟ್ಟು ವ್ಯವಹಾರವನ್ನು ನಡೆಸ್ತಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಪ್ರಕರಣ. ಹಾಗೆ ಇತ್ತೀಚೆಗೆ ಬಹಳ ಸದ್ದು ಮಾಡ್ತಿದ್ದಂಥ ವಿಚಾರ ಏನಪ್ಪ ಅಂದರೆ, ಈ ಯಲಹಂಕ ಸಮೀಪ 100 ಕೋಟಿ ರೂಪಾಯಿ ಮೌಲ್ಯದ ಅಥವಾ ಬೆಲೆ ಬಾಳುವಂಥ ಸರ್ಕಾರಿ ಗೋಮಾಳವನ್ನು ಕಂದಾಯ ಇಲಾಖೆ ಸೇರಿ ಒಂದಷ್ಟು ಇಲಾಖೆಯ ಅಧಿಕಾರಿಗಳು ಖಾಸಗಿ ಅವರಿಗೆ ಪರಭಾರಿಯನ್ನು ಮಾಡಿಕೊಟ್ಟು ಬಿಟ್ಟಿದ್ರು. ಅದರಲ್ಲಿ ಬೇಕಾದಷ್ಟು ಲಂಚ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಭಾವಿ ಅಧಿಕಾರಿಗಳ ಮೇಲೆ, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೆ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆ ಪ್ರಕರಣದಲ್ಲಿ ಸದ್ಯ ಇದ್ರು. ಆ ಪ್ರಕರಣದಲ್ಲಿ ಬೇರೆ ಬೇರೆಯವರು ಒಂದಷ್ಟು ಹೆಸರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇವರು ಆ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಿದ್ದಂತಹ ಸಂದರ್ಭದಲ್ಲೇ ಇವರನ್ನ ಇದೀಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದೆ ಮತ್ತೆ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಅಥವಾ ತಮ್ಮ ಆಸ್ತಿಗೂ ಆದಾಯಕ್ಕೂ ಮೀರಿದಂಥ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಂಥವ್ರು ಇವರೇ, ಶಿವಪ್ರಕಾಶ್ ದೇವರಾಜ್ ಅವರೇ. ಆ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಯಾಕೋ ನೋಡಿದ್ರೆ ಅದರಲ್ಲಿ ಜಮೀರ್ ಅಹಮದ್ಗೆ ಉರುಳಾಗುವಂಥ ಒಂದಷ್ಟು ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಆಫೀಸರ್ಗಳನ್ನ ಅರೆಸ್ಟ್ ಮಾಡಿದಂಥವ್ರು ಇವರೇ, ಶಿವಪ್ರಕಾಶ್ ದೇವರಾಜ್ ಅವರು. ಈ ರೀತಿಯಾಗಿ ಬಹಳ ಒಳ್ಳೊಳ್ಳೆ ಕೇಸ್ಗಳನ್ನು ಅಂದರೆ ಅವುಗಳನ್ನು ಹೆಕ್ಕಿ ತೆಗೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ರು. ಅಥವಾ ಈ ಪ್ರಭಾವಿಗಳು ಅಂತ ಕರೆಸ್ಕೊಂಡಂಥ ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಲ್ಲೂ ಕೂಡ ಯಶಸ್ವಿ ಆಗಿದ್ರು. ಜೊತೆಗೆ ಶಿವಪ್ರಕಾಶ್ ದೇವರಾಜ್ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟ ಬಹಳ ಪ್ರಶಂಸೆ ವ್ಯಕ್ತವಾಗ್ತಿತ್ತು. ಅಂದರೆ ಹಿಂದೆ ಏನಾಗ್ತಿತ್ತು ಅಂದರೆ ಲೋಕಾಯುಕ್ತ ರೇಡ್ ಅನ್ನಂಥ ಸಂದರ್ಭದಲ್ಲಿ ಲೋಕಾಯುಕ್ತ ರೇಡ್ ಆಯಿತು ಅನ್ನೋದನ್ನು ಮಾತ್ರ ಕೇಳ್ತಾ ಇದ್ವಿ. ರೇಡ್ ಆದ ಬಳಿಕ ಏನಾಯಿತು ಯಾರಿಗೂ ಯಾವ ಮಾಹಿತಿಯೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಬಹುತೇಕ ಪ್ರಕರಣಗಳೆಲ್ಲವೂ ಕೂಡ ಬಿದ್ದು ಹೋಗಿಬಿಡ್ತಾ ಇತ್ತು. ಆದರೆ ಇವರು ವಿಚಾರದಲ್ಲಿ ಏನಪ್ಪಾ ಅಂದರೆ ಟ್ರ್ಯಾಪ್ ಮಾಡ್ತಾ ಇದ್ರಲ್ಲ, ಇವರು ಸರಿಯಾದ ರೀತಿಯಲ್ಲಿ ಟ್ರ್ಯಾಪನ್ನು ಪ್ಲಾನ್ ಮಾಡ್ತಾ ಇದ್ರು, ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ರು, ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ರು. ಅಂದರೆ ಕೇವಲ ರೇಡ್ ಮಾಡೋದು ಮಾತ್ರ ಅಲ್ಲ, ರೇಡ್ ಮಾಡಿದ ಬಳಿಕ ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸಬೇಕು ಅನ್ನುವಂಥ ಉದ್ದೇಶ ಇವರಲ್ಲಿ ಸ್ಪಷ್ಟವಾಗಿತ್ತು. ಈ ರೀತಿಯಾಗಿ ಒಂದು ನೀಟಾಗಿ ಪ್ಲಾನ್ ಮಾಡಿಕೊಂಡು ಲೋಕಾಯುಕ್ತ ರೇಡ್ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಸರಿಯಾದ ರೀತಿಯಲ್ಲಿ ಸಾಕ್ಷಿ ಕಲೆ ಹಾಕೋದು ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇಂತಹ ಶಿವಪ್ರಕಾಶ್ ದೇವರಾಜ್ ಇದೀಗ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರ ಮಾತೃ ಇಲಾಖೆಗೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ಅವರನ್ನು ಕಳುಹಿಸಿ ಕೊಡಲಾಗಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಲೋಕಾಯುಕ್ತರು ಹೇಳ್ತಾ ಇರೋದು ನಾನು ಆಗಲೇ ಹೇಳಿದಾಗೆ ಆಡಳಿತಾತ್ಮಕ ಸಾಮಾನ್ಯ ಪ್ರಕ್ರಿಯೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೋ ನೋಡಿದ್ರೆ ಸಾಮಾನ್ಯ ಪ್ರಕ್ರಿಯೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಬಲ್ಲಿಗೆ ಬಂದು ಬರೀ 11 ತಿಂಗಳಿಗೆ ಟ್ರಾನ್ಸ್ಫರ್ ಅಂದರೆ ಅದು ಸಾಮಾನ್ಯ ಪ್ರಕ್ರಿಯೆಯ? ಯಾವುದೋ ಒಂದು ಗೋಮಾಳದ ವಿಚಾರದಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲೇ ಟ್ರಾನ್ಸ್ಫರ್ ಆಗ್ತಾರೆ ಅಂದರೆ ಸಾಮಾನ್ಯ ಪ್ರಕ್ರಿಯೆಯ? ಒಳ್ಳೆ ಹೆಸರನ್ನ ಮಾಡಿದಂಥ ಅಧಿಕಾರಿ, ಯಾವುದೇ ಕಪ್ಪು ಚುಕ್ಕೆಯೂ ಕೂಡ ಇರಲಿಲ್ಲ. ಜೊತೆಗೆ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಒಳಗಾಗ್ತಿದ್ದಂಥ ಅಧಿಕಾರಿ, ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆಯನ್ನು ಪಡಿತಿದ್ದಂಥ ಅಧಿಕಾರಿ, ಇಂಥವ್ರು ಟ್ರಾನ್ಸ್ಫರ್ ಅಂದಾಗ ಇದು ಸಾಮಾನ್ಯ ಪ್ರಕ್ರಿಯೆಯ? ಯಾಕೋ ನನಗೆ ಇದರ ಹಿಂದೆ ಬೇರೆ ಏನೋ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂಥವ್ರು ಇದಕ್ಕೆ ನೀಟಾಗಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ ಏನು ಕತೆ ಅಂತ ಹೇಳಿ. ಜೊತೆಗೆ ಆ ವ್ಯಕ್ತಿ ಇದ್ದಿದ್ದು ನಾನು ಈಗಾಗಲೇ ಹೇಳಿದಾಗೆ 10ನೇ ಟ್ರಾನ್ಸ್ಫರ್ ಕೂಡ ಹೌದು. ಹೀಗಾಗಿಬಿಟ್ರೆ ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲಿ ಉಳ್ಕೊಳ್ತಾರೆ ಹೇಳಿ? ಅಥವಾ ದಕ್ಷವಾಗಿ ಕೆಲಸವನ್ನು ಮಾಡುವಂಥವ್ರು ಎಲ್ಲಿ ಉಳ್ಕೊಳ್ತಾರೆ? ಬಹುತೇಕರೆಲ್ಲರೂ ಕೂಡ ಭ್ರಷ್ಟರೇ ಆಗಿಬಿಟ್ಟಿದ್ದಾರೆ. ಕಳ್ಳರು ಸುಳ್ಳರೆ ಇಂಥವರೇ ತುಂಬಿ ತುಳುಕ್ತಾ ಇದ್ದಾರೆ. ಅದರ ನಡುವೆ ಯಾರೋ ಒಂದು 4 ಜನ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ನನಗೆ ಯಾಕೋ ನೋಡ್ತಾ ಇದ್ರೆ ಇದು ಸಾಮಾನ್ಯ ಟ್ರಾನ್ಸ್ಫರ್ ಅಂತ ಅನಿಸ್ತಾ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಯಾರೋ ಒಂದಷ್ಟು ಮಂದಿ ಸೇರಿಯೇ ಮಾಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ. ಆದರೆ ಜನ ಮಾತ್ರ ಇದಕ್ಕೆ ಕ್ಲಾರಿಟಿಗೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿಬಿಟ್ಟಿದೆ. ಬಂಧುಗಳೇ, ನಮಗೆ ಪ್ರಾಮಾಣಿಕರು ಅಂದಾಗ ನೆನಪಾಗೋದು ಕೆಲವು ಹೆಸರುಗಳು ಮಾತ್ರ. ನನ್ನ ಪ್ರತಿ ಇಂತಹ ವಿಡಿಯೋಗಳಲ್ಲೂ ಕೂಡ ಒಂದು ಹೆಸರನ್ನು ಪ್ರಸ್ತಾಪ ಮಾಡೋದು ಮರೆಯೋದಿಲ್ಲ. ಅದು ಮಧುಕರ್ ಶೆಟ್ಟಿ.
ಬರೀ 46-47 ವಯಸ್ಸಿನ ಆಸುಪಾಸಿಗೆ ವಿಧಿವಶರಾದಂಥ ಅಧಿಕಾರಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಜನರ ಪರವಾಗಿ ಕೆಲಸವನ್ನು ಮಾಡ್ತಿದ್ದಂಥವರು, ಅದರ ಆಚೆಗೆ ಎಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಇರ್ತಿದ್ದಂಥ ಮನುಷ್ಯ. ಯಾವ ಆಡಂಬರ ಇಲ್ಲ, ಯಾವ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇರಲಿಲ್ಲ, ಯಾವ ಆಸ್ತಿ ಪಾಸ್ತಿ ಇಲ್ಲ, ಯಾವ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಯಾವುದೇ ಪ್ರಚಾರದ ಹುಚ್ಚಿಲ್ಲ. ಆ ರೀತಿಯಾಗಿ ಬದುಕಿದ್ದಂಥ ಮನುಷ್ಯ ಮಧುಕರ್ ಶೆಟ್ಟಿ. ಅವರು ಕೂಡ ಅಷ್ಟೇ ಪದೇ ಪದೇ ಟ್ರಾನ್ಸ್ಫರ್. ಅವರು ಲೋಕಾಯುಕ್ತಲ್ಲಿದ್ದಾಗ ವಿಪರೀತ ಸದ್ದು ಮಾಡಿದ್ರು. ದೊಡ್ಡ ರಾಜಕಾರಣಿಗಳನ್ನು ಕೂಡ ಬಂಧಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಅಂತಿಮವಾಗಿ ಬಹಳ ಚಿಕ್ಕ ವಯಸ್ಸಿಗೆ ಅವರು ವಿಧಿವಶರಾದರು. ಈಗ ಶಿವಪ್ರಕಾಶ್ ದೇವರಾಜ್ ಅವರ ಬಗ್ಗೆ ಹೇಳುವಾಗ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಅಂದಾಗ ಅವರ ಹೆಸರು ನೆನಪಾಯಿತು. ಆ ಕಾರಣಕ್ಕಾಗಿ ಪ್ರಸ್ತಾಪವನ್ನು ಮಾಡಿದೆ. ಇನ್ನು ಹರ್ಷಗುಪ್ತ ಅವರು IAS ಅಧಿಕಾರಿ ಈಗಲೂ ಕೂಡ ಇದ್ದಾರೆ. ಅಂಥವರು ಕೆಲವೊಬ್ಬರು ನಮಗೆ ಆ ಸಂದರ್ಭದಲ್ಲಿ ನೆನಪಾಗ್ತಾರೆ ಪ್ರಾಮಾಣಿಕರು ಅಂದಾಗ. ಆದರೆ ನಮ್ಮ ವ್ಯವಸ್ಥೆ ಏನು ಮಾಡೋದು, ಅಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ರೀತಿ ಏನೋ ಒಂದು ಮಾಡಿ ಕೈಯನ್ನು ಕಟ್ ಹಾಕುವಂಥ ಕೆಲಸವನ್ನು ಮಾಡಿಬಿಡುತ್ತೆ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.